ಆಪ್ಕಿ ಅದಾಲತ್ನಲ್ಲಿ ಸಲ್ಮಾನ್ ಖುರ್ಷಿದ್ ಮೇಲೆ ಇರುವ ಆರೋಪ, ಇವರದ್ದು ಡಬಲ್ ಸ್ಟ್ಯಾಂಡರ್ಡ್ಸ್. ಸಲ್ಮಾನ್ ಸಾಬ್, ಪ್ರಾರಂಭದ ದಿನಗಳಲ್ಲಂತೂ ತುಂಬಾ ಗರ್ಜಿಸಿದ್ರಿ, ತುಂಬಾ ಹಾರಾಡಿದ್ರಿ ನೀವು ಅಮರ್ ಸಿಂಗ್ ಮೇಲೆ, ಮುಲಾಯಂ ಸಿಂಗ್ ಯಾದವ್ ಮೇಲೆ. ಆದ್ರೆ ಕಳೆದ 2-3 ದಿನಗಳಿಂದ ನಾನು ಕೇಳ್ತಾ ಇದ್ದೀನಿ, ಸ್ವಲ್ಪ ಅವರಿಂದ ಹೆದರ್ಕೊಂಡಿದ್ದೀರಾ ಅಂತ. ಜಿ ಇಲ್ಲ, ಹೆದರೋ ಯಾವ ಮಾತೂ ಇಲ್ಲ, ಯಾವ ಪ್ರಶ್ನೆನೂ ಇಲ್ಲ. ಆದರೆ ಹೌದು, ಒಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ. ಏನಂದರೆ, ಒಂದು ವಿಷಯ ಆಗುತ್ತೆ ಮುಖಾಮುಖಿ ಹೋರಾಟ, ಮತ್ತು ಇನ್ನೊಂದು ವಿಷಯ ಏನಂದರೆ ಪೂರ್ತಿ ಭಾರತೀಯ ದೃಷ್ಟಿಕೋನದಲ್ಲಿ, ತಮ್ಮ ರಾಷ್ಟ್ರೀಯ ದೃಷ್ಟಿಕೋನದಲ್ಲಿ ಈ ಸಮಯದಲ್ಲಿ ಯಾವ ವೇಗದಲ್ಲಿ, ಯಾವ ದಿಕ್ಕಿನಲ್ಲಿ ಹೋಗಬೇಕು. ಮತ್ತು ನಾನು ಅನ್ಕೋತೀನಿ ಈ ಸಮಯದಲ್ಲಿ ಒಂದು ಸೂಕ್ಷ್ಮವಾದ ಒಂದು ಹಂತದಲ್ಲಿ ನಾವು ನಿಂತಿದ್ದೀವಿ. ನಮ್ಮ ಸರ್ಕಾರ ಸಾಕಷ್ಟು ದೊಡ್ಡ ಕೆಲಸಗಳನ್ನು ಮಾಡಬೇಕಿದೆ. ನಾವು ಅಂಥದ್ದೇನು ಮಾಡೋಕ್ಕೆ ಇಷ್ಟಪಡಲ್ಲ. ಯಾವುದರಿಂದ ಏನಂದರೆ ನಮ್ಮ ಸರ್ಕಾರಕ್ಕೆ ತೊಂದರೆ ಆಗುವಂಥದ್ದು ಯಾವುದಾದ್ರೂ ಸಮಸ್ಯೆ ನಮ್ಮ ಸರ್ಕಾರಕ್ಕೆ ಬರಲಿ, ನಾವು ಸಹಿಸ್ಕೋತೀವಿ ಆ ಕಷ್ಟನ. ಆದರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾವು ಯಾವುದೇ ಕಷ್ಟ ಬರೋಕ್ ಬಿಡಲ್ಲ. ಅಂದ್ರೆ ನಿಮ್ಗೆ ಅನ್ಸುತ್ತಾ ಅಮರ್ ಸಿಂಗ್ ಎಡಪಂಥೀಯ ಪಕ್ಷಗಳ ಜೊತೆ ಸೇರಿ ನಿಮ್ಮ ಸರ್ಕಾರಕ್ಕೆ ಅವರು ಕಷ್ಟ ಕೊಡ್ತಾರೆ ಅಂತ? ಇಲ್ಲ, ಎಡಪಂಥೀಯ ಪಕ್ಷಗಳ ಜೊತೆ ನಮ್ಮ ಸಂಬಂಧ ಇದೆ, ಎಡಪಂಥೀಯ ಪಕ್ಷಗಳ ಜೊತೆ ಅವ್ರದ್ದು ಸಂಬಂಧ ಇದೆ. ಹಾಗಾಗಿ ನಾವು ಅವರನ್ನ ಯಾವುದೇ ಗೊಂದಲದಲ್ಲಿ, ಹಾಗೆ ಯಾವುದೇ ಕಷ್ಟದಲ್ಲಿ ಸಿಕ್ಕಾಕ್ಸೋಕೆ ಇಷ್ಟಪಡಲ್ಲ. ಒಂದ್ ವೇಳೆ ಮಾತುಕತೆಯಿಂದ, ಸಂವಾದದಿಂದ ಅವರು ಈ ವಿಷಯನ ಅರ್ಥ ಮಾಡ್ಕೋತಾರೆ ಅಂದ್ರೆ ಯುಪಿಯ ಒಳಿತಿಗೋಸ್ಕರ ಮತ್ತೆ ಯುಪಿಯ ಅಭಿವೃದ್ಧಿಗೋಸ್ಕರ ಕೆಲವು ಹೆಜ್ಜೆಗಳು ಅವಶ್ಯಕವಾಗಿವೆ. ಹಾಗಾಗಿ ನಾವು ಅವರಿಗೆ ಆ ಸಮಯದಲ್ಲಿ ಸ್ವಾಗತ ಮಾಡ್ತೀವಿ. ಆದ್ರೆ ಇದು ಸಂವಾದದಿಂದ, ಮಾತುಕತೆ ನಿರ್ಧಾರ ಆಗುತ್ತೆ. ನಾವು ನಮ್ಮ ವಿಷಯನ ಬಲವಂತವಾಗಿ ಅಥವಾ ಬೆದರಿಕೆಯಿಂದ ಈ ಮಾತು ನಿಜನಾ? ಮೇಲಿಂದ ನಿಮ್ಗೆ ಸೂಚನೆ ಬಂದಿದೆ ಏನಂದ್ರೆ ನಿಮ್ಮ ಹೀಟನ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತ? ನೋಡಿ, ಮೇಲಿಂದ ಸೂಚನೆ ಅವ್ರಿಗೆ ಬರುತ್ತೆ, ಯಾರು ಅರ್ಥ ಮಾಡ್ಕೊಳ್ಳಲ್ವೋ ಅವ್ರಿಗೆ. ನನಗೆ ಅರ್ಥ ಆಗುತ್ತೆ ನನ್ನ ಜವಾಬ್ದಾರಿ ಏನಿದೆ ಅಂತ, ಹಾಗೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಿದೆ ಅಂತ. ಅದಕ್ಕೋಸ್ಕರನೇ ನಾನು ಯಾವುದೇ ಆ ರೀತಿಯ ಕೆಲಸ ಮಾಡೋಕ್ ತಯಾರಿಲ್ಲ. ಅದರಿಂದ ಕೇಂದ್ರ ಸರ್ಕಾರ ಯಾವ್ದಾದ್ರೂ ತೊಂದರೆಗೆ ಬೀಳುವಂತದ್ದು. ನನಗೆ ಮೊದಲ ಆದ್ಯತೆ ಕೇಂದ್ರ ಸರ್ಕಾರ ಆಗಿದೆ. ಈ ದೇಶಕ್ಕೋಸ್ಕರ ಮೊದಲ ಆದ್ಯತೆ ಕೇಂದ್ರ ಸರ್ಕಾರ ಆಗಿದೆ. ಉತ್ತರ ಪ್ರದೇಶದಲ್ಲಂತೂ ಚುನಾವಣೆ ಬರುತ್ತೆ. ಇವತ್ ಬರಲ್ಲ ಅಂದ್ರೆ 8 ತಿಂಗಳ ನಂತರ ಬರುತ್ತೆ, 10 ತಿಂಗಳ ನಂತರ. ಡಬಲ್ ಸ್ಟ್ಯಾಂಡರ್ಡ್ ತಾನೆ ಸಲ್ಮಾನ್ ಸಾಬ್? ಒಂದು ಕಡೆ ನೀವು ಹೇಳ್ತಾ ಇದ್ದೀರಾ ಏನಂದ್ರೆ ಇವರು ಯುಪಿಗೆ ನಷ್ಟ ಉಂಟು ಮಾಡ್ತಿದ್ದಾರೆ, ಒಂದು ಕಡೆ ನೀವು ಹೇಳ್ತೀರಾ ಯುಪಿನಲ್ಲಿ ಕಾಂಗ್ರೆಸ್ನ ಬಲಿಷ್ಠ ಮಾಡ್ಬೇಕು ಅಂತ. ಆದ್ರೆ ಯುಪಿನಲ್ಲಿ ಯಾರನ್ನ ನೀವು ನಿಮ್ಮ ಶತ್ರು ಅಂತ ಭಾವಿಸಿದ್ದೀರಾ, ಅವರ ಜೊತೆನೆ ಎಲ್ಲೋ ನೀವು ಕೈ ಜೋಡಿಸಿದ್ದೀರಾ? ನಾನು ಕೈ ಜೋಡಿಸಿಲ್ಲ. ನಾನು ಇಷ್ಟಪಡ್ತೀನಿ ಏನಂದ್ರೆ, ಹೇಗೆ ಇವತ್ತು ಕಟ್ಕಟೆಲ್ ಕೂತಿದ್ದೀನೋ ಹಾಗೆ ನಾನು ಜನರ ಮುಂದೆ ಕೂಡ ಅವರನ್ನ ಕಟ್ಕಟೆಲ್ ಕೂರಿಸ್ತೀನಿ. ಮತ್ತೆ ಆ ಸಮಯ ಬರುತ್ತೆ, ಚುನಾವಣೆಯ ಸಮಯ ಬರುತ್ತೆ. ನಾವು ಅಕ್ರಮವಾಗಿ ಸರ್ಕಾರ ಬೀಳ್ಸಲ್ಲ. ಅವರು ನಮ್ಮ ಮೇಲೆ ಆರೋಪ ಅಂದ್ರೆ ಎದುರುಗಡೆನೂ ಬರಲ್ಲ, ಮತ್ತೆ ಮುಖಾನು ಮುಚ್ಕೊಳ್ಳಲ್ಲ. ಇಲ್ಲ, ಆತರ ಏನಿಲ್ಲ, ಆತರ ಏನೂ ಇಲ್ಲ. ಮುಖ ಮುಚ್ಕೊಳ್ಳೋದಿದ್ರೆ ಅವರು ಮುಚ್ಕೊಳ್ಳಿ, ಎದುರುಗಡೆ ಅಂತೂ ನಾವಿದ್ದೀವಿ. ನಾವು ಮುಕ್ತವಾಗಿ ಹೋರಾಡ್ತಾ ಇದ್ದೀವಿ. ಆದ್ರೆ ಹೋರಾಟದ ಅರ್ಥ ಇದಲ್ಲ ನಾವು ಅಕ್ರಮವಾಗಿ ಅವ್ರಿಗೆ ನಷ್ಟ ಉಂಟು ಮಾಡ್ತೀವಿ ಅಂತ. ನಾವು ಮುಖಾಮುಖಿ ಹೋರಾಟ ಮಾಡ್ತೀವಿ. ನಾವು ಬೆನ್ನ ಹಿಂದಿನಿಂದ ದಾಳಿ ಮಾಡಲ್ಲ, ಹಿಂದೆಯಿಂದ ಪ್ರಹಾರ ಮಾಡಲ್ಲ. ಸಲ್ಮಾನ್ ಸಾಬ್, ವಾರಣಾಸಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ಭಾರತೀಯ ಜನತಾ ಪಾರ್ಟಿಯವರು, ಬಹುಜನ ಸಮಾಜ ಪಾರ್ಟಿಯವರು ಏನ್ ಹೇಳಿದ್ರು ಅಂದ್ರೆ ಮುಲಾಯಂ ಸಿಂಗ್ ಯಾದವ್ ಅವರ ಸರ್ಕಾರವನ್ನ ವಜಾ ಮಾಡ್ಬೇಕು ಅಂತ. ನೀವು ಸಣ್ಣ ಇಶ್ಯೂ ಬಗ್ಗೆ ಅಂತೂ ಹೋರಾಟ ಮಾಡ್ತೀರಾ, ಆದ್ರೆ ಈ ಇಶ್ಯೂ ಬಗ್ಗೆ ನೀವು ಮಾತೇ ಆಗ್ಲಿಲ್ಲ. ನೋಡಿ, ನಾನಿದೊಂದು ತುಂಬಾ ಸೂಕ್ಷ್ಮವಾಗಿರೋ ಒಂದು ವಿಷಯ. ನಾನು ಇದನ್ನ ಅನ್ಕೋತೀನಿ ಏನಂದ್ರೆ, ನಮ್ದು ಎಷ್ಟೇ ನಾವು ಕೋಪ ಮಾಡ್ಕೊಳ್ಳದೇ ಇದ್ರು ಮುಲಾಯಂ ಸಿಂಗ್ ಜಿ ಅವರ ಸರ್ಕಾರದಿಂದ, ಎಷ್ಟೇ ನಮ್ಗೆ ಕಷ್ಟ, ನೋವು ಏನೇ ಆಗಿದ್ರು, ಆದ್ರೆ ಯಾವಾಗ ಭಯೋತ್ಪಾದನೆಯ ಪ್ರಶ್ನೆ ಬಂದಾಗ ನಮ್ಮ ಶತ್ರು ಭಯೋತ್ಪಾದನೆ. ಮತ್ತೆ ಅದಕ್ಕೋಸ್ಕರ ನಾವು ಹೇಳ್ಬಿಟ್ವಿ ಏನಂದ್ರೆ, ಅದೊಂದು ಅವಕಾಶ ಅಲ್ಲ. ಏನಂದ್ರೆ ಭಯೋತ್ಪಾದನೆ ಮುಂದೆ ನಮ್ಮ ದೇಶ ಚೆದುರು ಹೋಗುತ್ತೆ ಮತ್ತೆ ಒಡೆದು ಹೋಗುತ್ತೆ ಅಂತ ತೋರಿಸೋದು. ಈ ಸಮಯದಲ್ಲಿ ನಾವೆಲ್ಲ ಒಂದಾಗಿದ್ದೀವಿ. ಕಾರ್ಗಿಲ್ ಯಾವಾಗ ಆಗಿತ್ತೋ ನಾವೆಲ್ಲರೂ ಒಂದಾಗಿದ್ವಿ. ಈ ಸಮಯದಲ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ. ಅಥವಾ ಕಹಿ ಸತ್ಯ ಏನಂದ್ರೆ, ಜಾರ್ಜ್ ಬುಷ್ ಬಂದ್ಮೇಲೆ ನೀವು ಯಾವ ರೀತಿ ನೋಡಿದ್ರಿ ಅಂದ್ರೆ, ದೇಶಾದ್ಯಂತ ಮುಸ್ಲಿಮರು ಕೋಪಗೊಂಡ್ರು. ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಯಾವ ರೀತಿ ಡೆಮಾನ್ಸ್ಟ್ರೇಷನ್ ಆಯ್ತು ಅಂದ್ರೆ, ಯಾವ ರೀತಿ ತಾಕತ್ತನ್ನ ತೋರಿಸಿದ್ರು ಅಂದ್ರೆ, ಕಾಂಗ್ರೆಸ್ಸಿಗೆ ಅನ್ನಿಸ್ತು ಈಗ ನಮ್ಮ ಜೊತೆ ಉಳಿದಿರುವಂತ ಮುಸ್ಲಿಮರು ಕೂಡ ಹೋಗ್ಬಿಡ್ತಾರೇನೋ ಅಂತ. ವಿಷಯ ಇದಲ್ಲ ನೋಡಿ, ನಾವು ಇದನ್ನ ಒಪ್ಕೋತೀವಿ. ಏನಂದ್ರೆ, ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ಗೆ ಒಂದು ಸಂಕಲ್ಪ ಇದೆ, ಕಾಂಗ್ರೆಸ್ಗೆ ಒಂದು ಸಂಬಂಧ ಇದೆ, ಮತ್ತಿದು ಕಾಂಗ್ರೆಸ್ನ ಜವಾಬ್ದಾರಿ ಆಗಿದೆ. ಆ ಜವಾಬ್ದಾರಿನ ನಾವು ಪೂರ್ತಿ ಮಾಡ್ತೀವಿ. ಅವರು ಎಷ್ಟೇ ಅರ್ಥ ಮಾಡ್ಕೊಳ್ಳಿ ಬಿಡ್ಲಿ. ಪ್ರೆಸಿಡೆಂಟ್ ಬುಷ್ ಬಗ್ಗೆ ಕೇವಲ ಮುಸಲ್ಮಾನರು ನಮ್ಮ ದೇಶದಲ್ಲಿ ಕೋಪ ಮಾಡ್ಕೊಂಡಿರಲಿಲ್ಲ, ಎಡಪಂಥಿ ಪಕ್ಷಗಳು ಕೂಡ ಕೋಪ ಮಾಡ್ಕೊಂಡಿದ್ರು, ಮತ್ತು ಸಾಕಷ್ಟು ನಮ್ಮ ಬಹಳಷ್ಟು ಸ್ನೇಹಿತರು ಕೋಪ ಮಾಡ್ಕೊಂಡಿದ್ರು. ಒಂದು ವಿಡಂಬನೆ ಇದೆ. ಮತ್ PM ಇದನ್ನ ಪದೇ ಹೇಳಿದ್ದಾರೆ. ಇದನ್ನ ಯಾವುದೇ ಸುಲಭ ದಾರಿ ಅಂತ ಅನ್ಕೋಬೇಡಿ. ಆದ್ರೆ ಯಾರಿಗಾದ್ರೂ ಗೊಂದಲ ಉಂಟು ಮಾಡೋದು, ಮತ್ತೆ ಯಾರದಾದ್ರೂ ವಿಚಾರಗಳಿಂದ ಅಥವಾ ಯಾರದಾದ್ರೂ ಭಾವನೆಗಳ ಜೊತೆ ಆಟ ಆಡೋದು, ಅದನ್ನ ನಾವು ಇಷ್ಟಪಡಲ್ಲ. ನಾವು ಅರ್ಥ ಮಾಡಿಸ್ತೀವಿ, ನಾವೆಲ್ರಿಗೂ ಅರ್ಥ ಮಾಡಿಸ್ತೀವಿ. ದೇಶಕ್ಕೋಸ್ಕರ ಈ ಸಮಯದಲ್ಲಿ ನಮ್ಮ ಅವಶ್ಯಕತೆ ಇತ್ತು. ಅಭಿವೃದ್ಧಿ ದರ 10% ಆಗಲಿ, ಮುಂದೆ ನಮಗೆ ಶಕ್ತಿ ಸಿಗಲಿ, ಇದೆಲ್ಲವನ್ನ ಮುಂದೆ ಇಟ್ಕೊಂಡು ಒಂದ್ ವೇಳೆ ಎಲ್ಲೋ ಎದೆ ಮೇಲೆ ಕಲ್ಲಿಟ್ಕೊಂಡು ನಾವು ಕೈ ಜೋಡಿಸಿದ್ವಿ ಕೆಲವ್ರ ಜೊತೆ. ಆ ರೀತಿ ಕೈ ಜೋಡಿಸಿದ್ದು ತಪ್ಪಾಗಿರ್ಲಿಲ್ಲ. ಎಲ್ಲಿ ನಮ್ಮ ಅವರ ನಡುವೆ ಭಿನ್ನಾಭಿಪ್ರಾಯ ಇದೆಯೋ, ಇರಾಕ್ ಬಗ್ಗೆ ಇದೆ, ಇರಾನ್ ಬಗ್ಗೆ ಇದೆ, ಮತ್ತೆ ಇನ್ನೂ ಕೆಲವು ವಿಷಯಗಳ ಬಗ್ಗೆ ಇವೆ. ಆ ಭಿನ್ನಾಭಿಪ್ರಾಯಗಳು ಇರುತ್ತೆ. ನೀವು ಹೇಳ್ತಾ ಇದ್ದೀರಾ ಸರ್ಕಾರ ನಡೆಸೋದಕ್ಕೆ, ಅಧಿಕಾರದಲ್ಲಿ ಇರೋದಕ್ಕೆ ಯಾವಾಗ ಎಡಪಂಥೀಯ ಪಕ್ಷಗಳು ಹೇಳ್ತಾರೋ ಅವರ ಮುಂದೆ ತಲೆ ಬಗ್ಗಿಸ್ತಾನೆ ಇರ್ತೀರ. ತಲೆ ಬಾಗಿಸೋದಲ್ಲ. ಆದ್ರೆ ಈಗ ಒಂದ್ ವೇಳೆ ನಾವು ಅಂತ ಪರಿಸ್ಥಿತಿಯಲ್ಲಿದ್ದೀವಿ ಅಥವಾ ಅಂತ ಯುಗದಲ್ಲಿದ್ದೀವಿ ಅಂದ್ರೆ, ಯಾವಾಗ ಮೈತ್ರಿ ರಾಜಕೀಯ ಅನಿವಾರ್ಯ ಆಗಿದೆಯೋ
ಹಾಗಾಗಿ ಸ್ವಲ್ಪನಾದ್ರೂ ಕೊಡೋದು ತಗೊಳ್ಳೋದು ಇರ್ಬೇಕಾಗತ್ತೆ, ವಿನಿಮಯ ಮಾಡ್ಕೋಬೇಕಾಗತ್ತೆ. ನಾವು ನಮ್ಮ ಇಷ್ಟದಂತೆ ಪ್ರತಿಯೊಂದು ವಿಷಯ ಮಾಡೋಕೆ ಇಷ್ಟ ಪಡ್ತಿದೀವಿ, ನಮ್ಮ ಸ್ನೇಹಿತರಿಗೆ ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ಹೇಗ್ ಸಾಧ್ಯ? ಇಷ್ಟು ಮಾತ್ರ ನಿವೇದನೆ ಅವ್ರಿಗೆ ಖಂಡಿತ ಮಾಡ್ತೀವಿ. ಅವರು ಸ್ವಲ್ಪ ವಿಶ್ವಾಸ ನಮ್ಮ ಮೇಲೂ ಇಡ್ಲಿ ಅಂತ ನಾವೇನೇ ಮಾಡಿದ್ರು ಅದು ದೇಶದ ಒಳಿತಿಗಾಗಿ ಮಾಡ್ತೀವಿ. ನಮಗೆ ನಷ್ಟ 2 ಪೈಸೆ ಆಗ್ಲಿ, ಆದ್ರೆ ದೇಶ ನಮ್ದು ಯಾವಾಗ್ಲೂ ಮುಂದೆ ಇರಬೇಕು ಮತ್ತು ಯಾವಾಗ್ಲೂ ದೇಶದ ಬಾವುಟ ಎತ್ತರದಲ್ಲಿರ್ಬೇಕು. ಇದೇ ನಮ್ಮ ಪ್ರಯತ್ನ. ನಿಮ್ಗೆ ಈ ಭಯ ಆಗ್ತಿಲ್ವಾ? ಏನಂದ್ರೆ ಮುಸ್ಲಿಮರು ಕೋಪ ಮಾಡ್ಕೊಂಡಾಗ, ಅಲ್ಪಸಂಖ್ಯಾತರು ಕೋಪ ಮಾಡ್ಕೊಂಡಾಗ ಇವರೆಲ್ಲ ಸಮಾಜವಾದಿ ಪಾರ್ಟಿ ಎಡಪಂಕ್ತಿ ಜೊತೆ ಹೊರಟೋಗ್ತಾರೆ ಅಂತ ಕಾಂಗ್ರೆಸ್ ಅವರು ಆಮೇಲೆ ಹೇಳ್ತಾರೆ. ಜನಸ್ತೋಮ ಸಾಗಿ ಹೋಯ್ತು, ಇವರು ದಾರಿ ನೋಡ್ತಾ ನಿಂತು. ಅಲ್ಪಸಂಖ್ಯಾತರನ್ನ ಇಷ್ಟೊಂದು ಅಮಾಯಕರು ಅಂತ ಅನ್ಕೋಬೇಡಿ. ಅವ್ರಿಗೂ ಗೊತ್ತು ಏನಂದ್ರೆ 3 ದಿನಗಳವರೆಗೆ ಯಾರ ಅಂಬಾಸಡರ್ ಲಕ್ನೋವಲ್ಲಿತ್ತು ಮತ್ತು ಅವ್ರು ಏನ್ ಮಾಡ್ತಿದ್ರು ಅಂತ. ಅಲ್ಪಸಂಖ್ಯಾತರನ್ನ ಅಮಾಯಕರು ಅಂತ ಅನ್ಕೋಬೇಡಿ. ಅಲ್ಪಸಂಖ್ಯಾತರ ಮುಂದೆ ಇವತ್ತು ಉದ್ಯೋಗದ ಸಮಸ್ಯೆ ಇದೆ, ಅವರಿಗೆ ಮುಂದೆ ಬರೋದಕ್ಕೆ ಶಿಕ್ಷಣದ ಸಮಸ್ಯೆ ಇದೆ. ಆ ಬಗ್ಗೆ ಮುಲಾಯಂ ಸಿಂಗ್ ಏನು ಹೇಳೋಕ್ ತಯಾರಿಲ್ಲ. ಹಿಂದುಳಿದ ಅಲ್ಪಸಂಖ್ಯಾತರಿಗೆ ನಾವಿಷ್ಟಪಡ್ತೀವಿ ಅವರ ಜನಸಂಖ್ಯೆ ಅನುಪಾತದಲ್ಲಿ ಪ್ರತ್ಯೇಕವಾಗಿ ಮೀಸಲಾತಿ ಸಿಗ್ಲಿ ಅಂತ. ಅನ್ಸಾರಿ ಆಗಿರ್ಬೋದು, ನೇಕರರಾಗಿರ್ಬೋದು, ಅಬ್ಬಾಸಿ ಆಗಿರ್ಬೋದು, ಮನ್ಸೂರಿ ಆಗಿರ್ಬೋದು, ಮಲ್ಲಿಕೆ ಆಗಿರ್ಬೋದು, ಮುಲಾಯಂ ಸಿಂಗ್ ಇದ್ರ ಬಗ್ಗೆ ಏನು ಹೇಳಕ್ ತಯಾರಿಲ್ಲ. ಇವತ್ತು ಹೋರಾಟ ಈ ವಿಷಯದೇ ಆಗಿದೆ. ಇವತ್ತು ಹೋರಾಟ ಆಗ್ತಿರೋದು ಉದ್ಯೋಗದ ವಿಷಯಕ್ಕೆ ಒಂದ್ ಕಡೆ, ಮತ್ತೆ ಏನಿವತ್ತು ಉದ್ಯೋಗದ ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ ಅದರಿಂದ ಎಲ್ರಿಗೂ ಲಾಭ. ಸಲ್ಮಾನ್ ಸಾಬ್, ಯಾಕೂಬ್ ಸಾಬ್ನಂತ ವ್ಯಕ್ತಿಗಳ ಮೇಲೆ ನೀವು ಕೂಡ ಏನು ಹೇಳೋದಕ್ಕೆ ತಯಾರಾಗಿಲ್ಲ. ಆ ಯಾಕೂಬ್ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ, ಮತ್ತೆ ಅವ್ರು ಹೇಳಿದ್ರು ಯಾರು ಆ ಕಾರ್ಟೂನ್ನ ಮಾಡಿದ್ನೋ ಅವನ ತಲೆ ಕತ್ತರಿಸೋರ್ಗೆ 51 ಕೋಟಿ ರೂಪಾಯಿಗಳ ಬಹುಮಾನ ಕೊಡ್ತಾರೆ ಅಂತ. ನೀವು ಕೂಡ ಸುಮ್ನಿದ್ರಿ. ನೋಡಿ, ನಿಮಗೆ ಹಾಗನ್ಸುತ್ತೆ ನಾನು ಸುಮ್ಮನಿದ್ದೀನಿ ಅಂತ ನಾನು ಹೇಳಿದ್ದೀನಿ, ಮತ್ತು ನಾನು ಹೇಳೋದಕ್ಕಾಗಿ ನನ್ನ ಪ್ರತಿಮೆಗಳನ್ನು ಕೂಡ ಸುಟ್ರು. ಆದ್ರೆ ಒಂದ್ ವೇಳೆ ನನ್ನ ಪ್ರತಿಮೆಗಳನ್ನ ಇದನ್ನ ಹೇಳಿದ್ದಕ್ಕೆ ಸುಟ್ಟಿದ್ರೆ, ನಾನು ಯಾವಾಗ ಸಂಕಟ ಮೋಚನೆಗೆ ಹೋಗಿ ಬಂದಾಗ ಅಲ್ಲಿ ಸಂಕಟ ಮೋಚನನ್ ಕೂಡ ಗಂಗಾಜಲದಿಂದ ತೊಳೆದ್ರು. ಈಗ ನನ್ನ ವಿನಂತಿ ಏನಂದ್ರೆ ಆ ವ್ಯಕ್ತಿಗಳು ಉಗ್ರವಾದಿಗಳು ಒಂದ್ ಕಡೆ ನಿಂತಿದ್ದಾರೆ, ಮತ್ತೆ ಬೇರೆ ಕಡೆ ವ್ಯಕ್ತಿಗಳು ಯಾರು ಉಗ್ರವಾದಿಗಳು ಇನ್ನೊಂದ್ ಕಡೆ. ಅವರ ಮಧ್ಯದಲ್ಲಿ ನಾವು ಜನರಿಗೆ ಬದುಕೋದಕ್ಕೆ ಸ್ವಲ್ಪನಾದ್ರೂ ಆಶ್ರಯ ಸಿಕ್ಕರೆ, ಸ್ವಲ್ಪನಾದ್ರೂ ಸಹಾಯ ಕೊಡಿ. ಯಾಕಂದ್ರೆ ಈ ದೇಶನ ಸಂಕಟದಿಂದ ನಾವು ಹೊರಗಡೆ ತರಬೇಕು. ಸತ್ಯ ಇದು ಏನಂದ್ರೆ, ಭಾರತದ ಪ್ರತಿಯೊಬ್ಬ ಹಿಂದೂ ಮುಸಲ್ಮಾನರ ಜೊತೆ ಹೋರಾಟ ಮಾಡೋಕೆ ತಯಾರಿದ್ದಾನೆ. ಒಂದ್ ವೇಳೆ ಹಜರತ್ ಸಾಬ್ ಅವರ ಘನತೆಗೆ ಅವಮಾನ ಆಗಿದ್ರೆ, ಮುಸಲ್ಮಾನ ಹೀಗೆ ಯಾಕೆ ಅನ್ಕೋತಾನೆ ಏನಂದ್ರೆ ಇಲ್ಲಿರೋ ಹಿಂದೂಗಳು ಈ ಹೋರಾಟ ಮಾಡೋಕೆ ತಯಾರಿಲ್ಲ. ಅರೆ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಕೂಡ ಬಂದ್ಬಿಡ್ತಾರೆ ರಸ್ತೆ ಮೇಲೆ. ಒಂದ್ಸಲ ಕರೆದ್ ನೋಡಿ. ಹಿಂದೂಗಳನ್ನ ಹೊರಗೆ ತರೋದಕ್ಕೆ ಅಡ್ವಾಣಿಜಿ ಮತ್ತೆ ರಥದ ಮೇಲೆ ಹತ್ತು ಹೊರಟಿದ್ದಾರೆ. ಆದ್ರೆ ಯಾವ ದಾರಿಲಿ ಕರ್ಕೊಂಡು ಹೋಗ್ತಿದ್ದಾರೆ ಆ ರಥದ ಮೇಲೆ, ಇದನ್ನ ನೋಡ್ಬೇಕು ಅಲ್ವಾ? ನಾವ್ ಇಷ್ಟಪಡ್ತೀವಿ ಏನಂದ್ರೆ ಹಿಂದೂ ಮತ್ತೆ ಮುಸಲ್ಮಾನ ಒಂದಾಗ್ಲಿ, ಮುಸಲ್ಮಾನ ಹಿಂದೂಗಳ ಕಷ್ಟದ ಬಗ್ಗೆ ಮಾತಾಡ್ಲಿ, ಮತ್ತೆ ಹಿಂದೂ ಮುಸಲ್ಮಾನರ ಕಷ್ಟದ ಬಗ್ಗೆ ಮಾತಾಡ್ಲಿ ಅಂತ. ಅಡ್ವಾಣಿಜಿ ಏನ್ ಮಾಡಕ್ ಇಷ್ಟಪಡ್ತಿದ್ದಾರೆ ನನಗ್ ಗೊತ್ತಿಲ್ಲ. ಜಿನ್ನಾನ ಮರೆಯೋಕ್ ಇಷ್ಟಪಡ್ತಿದಾರಾ, ಅದಕ್ಕೋಸ್ಕರ ಹೊರಟಿದಾರ ಈ ರಥದಲ್ಲಿ, ಅಥವಾ ಜಿನ್ನಾನ ಇನ್ನೂ ಜಾಸ್ತಿ ತೋರ್ಸಕ್ ಇಷ್ಟಪಡ್ತಿದಾರಾ ಈ ದೇಶದಲ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅವರ ಪಾರ್ಟಿ ಅಂತೂ ಜಿನ್ನಾನ ವಿಷಯದಲ್ಲಿ ಅವರನ್ನ ಒಂದು ಮೂಲೆಗೆ ಸೇರಿಸ್ಬಿಡ್ತು. ಈಗ ದೇಶ ಏನ್ ಮಾಡುತ್ತೆ ಅದನ್ನ ಮುಂದೆ ಬರೋ ಕಾಲ ಹೇಳುತ್ತೆ. ಬನ್ನಿ ಜನರನ್ನ ಕೇಳೋಣ ಯಾರು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತ. ಅಲ್ಲಿ ನೀವು. ಸಲ್ಮಾನ್ ಖುರ್ಷಿದ್ ಜಿ, ಕಾಂಗ್ರೆಸ್ ಮೇಲೆ ಆರೋಪ ಇದೆ ಏನಂದ್ರೆ ಇದು ಅಲ್ಪಸಂಖ್ಯಾತರ ಓಲೈಕೆಯ ನೀತಿಯನ್ನ ಅನುಸರಿಸ್ಕೊಂಡು ಬಂದಿದೆ ಶುರುವಿಂದನೂ ಅಂತ. ಅದು ಮುಸ್ಲಿಂ ವಿಶ್ವವಿದ್ಯಾಲಯ ವಿಷಯ ಇರ್ಬೋದು, ಅಥವಾ ಆಂಧ್ರಪ್ರದೇಶದ ವಿಷಯ ಇರ್ಬೋದು, ಅಥವಾ ಬೇರೆ ಜಾಗದ ವಿಷಯನೂ ಇರ್ಬೋದು. ಆದ್ರೆ ಯಾವಾಗ ಬಿಜೆಪಿ ಧರ್ಮದ ರಾಜಕೀಯಕ್ಕಾಗಿ ತನ್ನ ರಥಯಾತ್ರೆ ಶುರು ಮಾಡುತ್ತೋ ಆಗ ಕಾಂಗ್ರೆಸ್ಗೆ ಇಷ್ಟೊಂದು ತೊಂದರೆ ಯಾಕಾಗುತ್ತೆ? ತೊಂದರೆ ಕಾಂಗ್ರೆಸ್ಸಿಗಲ್ಲ, ನಮಗೆ ಅನುಭವ ಇದೆ. ಏನಂದ್ರೆ ಯಾವಾಗ ಯಾತ್ರೆಗಳು ಮೊದಲು ಹೊರಟಿದ್ವೋ ಆಗ ಏನಾಗಿತ್ತು ಅಂತ. ಎಷ್ಟೊಂದು ಗಲಭೆಗಳು ಮತ್ತೆ ಗಲಾಟೆಗಳು, ಎಷ್ಟು ಆತಂಕ ಇಡೀ ಉತ್ತರ ಭಾರತವನ್ನ ಆವರಿಸಿತ್ತು. ಆ ನಮ್ಮ ಅನುಭವ ನಮಗೆ ಇದನ್ ಹೇಳುತ್ತೆ ಏನಂದ್ರೆ ಈ ಯಾತ್ರೆ ಸರಿಯಾದ ದಿಕ್ಕಿನಲ್ಲಿ ಹೋಗಲ್ಲ ಅಂತ. ಮತ್ತೆ ಇನ್ನು ಓಲೈಕೆ ವಿಷಯಕ್ಕೆ ಬಂದ್ರೆ ನೋಡಿ, ಇದನ್ನ ನಾವು ಮರಿಬಾರ್ದು. ಒಬ್ಬ ಚಿಕ್ಕ ತಮ್ಮನ ಕೈ ಹಿಡಿಯೋದು ಓಲೈಕೆ ಆಗಲ್ಲ. ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಿ. ಒಂದ್ ವೇಳೆ ಯಾರಾದ್ರೂ ದುರ್ಬಲರಾಗಿದ್ರೆ, ಯಾರಾದ್ರೂ ನಮ್ ಜೊತೆ ನಿಲ್ಲಕ್ ಆಗಲ್ಲ ಅಂದ್ರೆ, ಒಂದ್ ವೇಳೆ ನಾವು ಅವನ ಕೈ ಹಿಡಿದ್ರೆ, ಅದು ಹಿಂದುಳಿದ ವರ್ಗದಾಗಿರ್ಬೋದು, ದಲಿತನದಾಗಿರ್ಬೋದು, ಅಥವಾ ಅಲ್ಪಸಂಖ್ಯಾತನದಾಗಿರ್ಬೋದು, ನಮ್ಮ ಸಂವಿಧಾನ ಈ ಅವಕಾಶ ಕೊಟ್ಟಿದೆ ನಮಗೆ. ನಾವು ಸಂವಿಧಾನನ ಮರೆತು ಹೇಳ್ತೀವಿ ಏನಂದ್ರೆ ಓಲೈಕೆ ಆಗ್ತಿದೆ ಅಂತ. ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಯಾರು ಮಾಡಿದ್ರು? ಸರ್ ಸೈಯದ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಹೇಳ್ತಿದೆ ಏನಂದ್ರೆ ಅಲ್ಪಸಂಖ್ಯಾತ ಸಮುದಾಯದವರು ಮಾಡಿರುವ ಎಷ್ಟು ಸಂಸ್ಥೆಗಳಿವೆಯೋ ಅದರಲ್ಲಿ 50% ಮೀಸಲಾತಿ ಕೊಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಾವ್ ಹೇಳ್ತಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಇವಾಗ ಒಂದ್ ವೇಳೆ ಯಾರಾದ್ರೂ ಅನ್ಕೊಂಡ್ರೆ ಏನಂದ್ರೆ ಅಲಿಗಢ್ ವಿಶ್ವವಿದ್ಯಾಲಯ ಅಲ್ಪಸಂಖ್ಯಾತ ಸಮುದಾಯದವರು ಮಾಡಿದ್ದಲ್ಲ ಅಂತ, ಅದರಲ್ಲಿ ಮೂಲಭೂತವಾಗಿ ಒಂದು ಪ್ರಶ್ನೆ ಹೇಳುತ್ತೆ. ಆ ಪ್ರಶ್ನೆನ ಸುಪ್ರೀಂ ಕೋರ್ಟ್ ಬಗೆಹರಿಸುತ್ತೆ ಅಥವಾ ಪಾರ್ಲಿಮೆಂಟ್ ಬಗೆಹರಿಸುತ್ತೆ. ಓಲೈಕೆಯಲ್ಲಿಂದ ಬಂತು ಇದರಲ್ಲಿ. ಆದ್ರೆ ಸಲ್ಮಾನ್ ಸಾಬ್, ನೀವು ಏನ್ ಮಾಡ್ತಿರೋ ಮುಸಲ್ಮಾನರಿಗೋಸ್ಕರ ಅದು ಸರಿ. ಆದ್ರೆ ಒಂದ್ ವೇಳೆ ಉತ್ತರ ಪ್ರದೇಶದ ಸರ್ಕಾರ ಒಂದು ಬೇರೆ ಯೂನಿವರ್ಸಿಟಿ ಮಾಡೋದಕ್ಕೆ ಇಷ್ಟಪಟ್ರೆ ಅದಕ್ಕೆ ನೀವು ಅಬ್ಜೆಕ್ಟ್ ಮಾಡ್ತೀರಾ? ನೋಡಿ, ಯೂನಿವರ್ಸಿಟಿ ಅವರು ಮಾಡೋಕೆ ಇಷ್ಟಪಡ್ತಿದ್ರು, ನಮಗೇನೋ ಅಬ್ಜೆಕ್ಷನ್ ಇಲ್ಲ, ಇವತ್ತಿಗೂ ಇಲ್ಲ. ಅವರು ಆ ಯೂನಿವರ್ಸಿಟಿನ ಮಾಡೋದಕ್ಕೂ ಮುಂಚೆ ಜೀವನ ಪರ್ಯಂತ ಖಾಯಮಾಗಿ ಅದಕ್ಕೊಂದು ಚಾನ್ಸಲರ್ ಮಾಡ್ಬಿಟ್ರು, ಅದು ಕೂಡ ಅಜಮ್ ಖಾನ್ ಅಂತ ವ್ಯಕ್ತಿನ. ಮತ್ ನಮಗೆ ಕೇವಲ ನೀವು ಅಜಮ್ ಖಾನ್ ಹೇಳ್ತೀರಾ ಜವಾನ ಆಗೋದಿಕ್ಕೂ ಲಾಯಕ್ಕಿಲ್ಲ ಅಂತ? ಇಲ್ಲ. ಜವಾನ ನೋಡಿ, ಜವಾನಂಗೆ ಯಾಕೆ ಅವಮಾನ ಮಾಡ್ತಿದ್ರೆ? ಅದು ಗೌರವಾನ್ವಿತ ಹುದ್ದೆನೆ.
ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಆ ಯೂನಿವರ್ಸಿಟಿಲಿ ಖಾಯಂ ಆಗಿ ಯಾರನ್ನೂ ಮಾಡಬಾರ್ದು. ಖಾಯಂ ಆಗಿ ಮಹಾತ್ಮ ಗಾಂಧಿ ಯಾವುದೇ ವಿಶ್ವವಿದ್ಯಾಲಯದ ಚಾನ್ಸಲರ್ ಆಗಿರ್ಲಿಲ್ಲ, ಖಾಯಂ ಆಗಿ ಯಾರು ಚಾನ್ಸಲರ್ ಆಗಿರ್ಲಿಲ್ಲ, ಖಾಯಂ ಆಗಿ ಯಾರು ಯಾವುದೇ ವಿಶ್ವವಿದ್ಯಾಲಯದ ಚಾನ್ಸಲರ್ ಆಗಿಲ್ಲ. ಮತ್ತೆ ಯಾಕೆ ಆಜಂ ಖಾನ್ ಅವರನ್ನ ಮಾಡಕ್ ಹೊರಟಿದ್ದಾರೆ? ಒಂದ್ ವೇಳೆ ಅವರು ವಿಶ್ವವಿದ್ಯಾಲಯ ಮಾಡಬೇಕು ಅಂತಿದ್ರೆ ಆಜಂ ಖಾನ್ರ ಹೆಸರು ತೆಗೆದಕ್ಕೆ 5 ವರ್ಷ ಅವರನ್ನ ಮಾಡಿದ್ರೆ ಯಾವ ಆಕ್ಷೇಪಣೆನೂ ಇರ್ತಿರ್ಲಿಲ್ಲ, ಮತ್ತೆ ವಿಶ್ವವಿದ್ಯಾಲಯ ಆಗ್ತಿತ್ತು. ಆಜಂ ಖಾನ್ ನಿಮ್ಮನ್ನ ಬಡ್ಡಿ ಕೊಡ್ತಿದ್ವಿ. ತಿನ್ನೋನು ಅಂತ ಹೇಳಿದ್ರು, ಅದಕ್ಕೋಸ್ಕರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀರಾ? ಇಲ್ಲ, ಆಜಂ ಖಾನ್ ನಂಗೆ ಬಡ್ಡಿ ತಿನ್ನೋನು ಅಂದಿದ್ರು. ನನಗೆ ಎಜುಕೇಶನ್ ಮಾಫಿಯಾ ಅಂತ ಹೇಳಿದ್ರು. ಈಗ ಆಜಂ ಖಾನ್ನ ಯೋಚನೆ ಏನಿದೆ, ಅದು ಎಷ್ಟಿದೆ, ಹೇಗಿದೆ, ಅದ್ರ ಬಗ್ಗೆ ನನ್ನಿಂದ ಯಾಕೇನಾದ್ರೂ ಹೇಳಿಸ್ತೀರಾ? ನನ್ನಿಂದ ಹೇಳಿಸಿ ನೀವು ನನ್ನಲ್ಗೆನ ಹೊಲಸು ಮಾಡ್ತಿದ್ದೀರಾ. ಯಾಕೆ ಹೇಳಿಸ್ತೀರಾ ನನ್ನಿಂದ? ಸಲ್ಮಾನ್ ಸಾಬ್, ನಿಮ್ಗೆ ನಮ್ಮ ಪ್ರಶ್ನೆ ಏನಂದ್ರೆ, ನೀವ್ ಹೇಳ್ತಿದ್ದೀರಾ ಯಾರು ಅಧಿಕಾರದಲ್ಲಿ ಕೂತಿರೋ ವ್ಯಕ್ತಿಗಳೇನಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅವರು ಕಳ್ರು ಅಂತ, ಗೂಂಡಾಗಳ ಸಹಾಯ ತಗೋತಿದ್ದಾರೆ ಅಂತ, ಮತ್ತೆ ನೀವು ಕಳ್ರು ಮತ್ತೆ ಗೂಂಡಾಗಳಿಗೆ ಬೆಂಬಲ ಕೊಡ್ತಾ ಇದ್ದೀರಾ ಅಂದ್ರೆ ನೀವು ಕೂಡ ಕಳ್ರೆ ಆದ್ರಲ್ವಾ? ಏನ್ ನಿಮ್ ಜವಾಬ್ದಾರಿ? ಇಲ್ಲ, ಅದು ನೀವ್ ಆ ಜವಾಬ್ದಾರಿಯಿಂದ ಬಚಾವಾಗೋಕ್ ಸಾಧ್ಯ ಎಲ್ಲ ಇಲ್ಲ. ಜವಾಬ್ದಾರಿಯಿಂದ ಯಾರು ಬಚಾವಾಗೋ ಪ್ರಯತ್ನ ಮಾಡ್ತಿಲ್ಲ. ನಾವು ಬೆಂಬಲ ಕೊಡ್ತಿದೀವಿ. ನನ್ನ ಮಾತಿನಿಂದ ನಿಮಗೆ ಹಾಗೆ ಅನಿಸ್ತಾ? ಆದ್ರೆ ಸಲ್ಮಾನ್ ಸಾಬ್, ಯಾರ ಉತ್ತರ ಪ್ರದೇಶ- ಬೆಂಬಲ ಯಾವಾಗಾದ್ರೂ ಯಾರಿಗಾದ್ರೂ ಬೆಂಬಲ ಕೊಡ್ತಾರೋ ಅವರನ್ನ ಕಳ್ಳ ಅಂತ ಅನ್ನಲ್ಲ, ಅವರನ್ನ ತುಂಬಾ ಒಳ್ಳೆ ವ್ಯಕ್ತಿ ಅಂತಾರೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಯಾವ ಸರ್ಕಾರ ಇದೆಯೋ ಅದಕ್ಕೆ ನಿಮ್ಮ ಪಾರ್ಟಿಯ ಬೆಂಬಲ ಸಿಕ್ಕಿದೆ. ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆಯೋ ಅದಕ್ಕೆ ಮುಲಾಯಂ ಸಿಂಗ್ ಯಾದವ್ ಅವರ ಪಾರ್ಟಿಯ ಬೆಂಬಲ ಸಿಕ್ಕಿದೆ. ನೋಡಿ ಹೇಗಂದ್ರೆ, ಸರ್ಕಾರ ಆಗುವಾಗ ನಾವು ಬೆಂಬಲ ಕೊಟ್ಟಿದ್ವಿ ಮತ್ತು ಇದನ್ನ ಹೇಳಿ ಕೊಟ್ಟಿದ್ವಿ. ಏನಂದ್ರೆ, ಕೋಮುವಾದ ವಿರೋಧಿ ಯಾವುದಾದ್ರೂ ಪರ್ಯಾಯ ಸರ್ಕಾರ ಆಗುತ್ತೆ ಅಂದ್ರೆ ನಮ್ದು ಅದಕ್ಕೆ ಬೆಂಬಲ ಇದೆ ಅಂತ. ಸರ್ಕಾರ ನಡೆಸೋಕೆ ಬೆಂಬಲ ಕೊಡೋ ಮಾತುಕತೆ ಆಗಿಲ್ಲ ಅಥವಾ ನಾವು ಮಾತು ಕೊಟ್ಟಿಲ್ಲ. ಅವ್ರಿಗೆ ನಮ್ಮ ಸಂಖ್ಯೆಯ ಅವಶ್ಯಕತೆನೂ ಇಲ್ಲ. ಈಗ ತಾನೇ 2 ದಿನದಲ್ಲಿ ವೋಟ್ ಆಯ್ತು. ಯಾವ ವೋಟಲ್ಲಿ ನಾವಲ್ಲಿದ್ವಿ? ನಾವಲ್ಲಿರ್ಲಿಲ್ಲ ಅಲ್ಲ. ನಾವು ಅದನ್ನ ವಿರೋಧ ಮಾಡಿದ್ವಿ. ನೀವು ಸ್ವತಃ ಹೇಳಿದ್ರಿ ಏನಂದ್ರೆ ಅವರು ಯೂನಿವರ್ಸಿಟಿ ಮಾಡಕ್ ಹೊರಟ್ರು, ಅದಕ್ಕೆ ನಾವು ವಿರೋಧ ಮಾಡಿದ್ವಿ ಅಂತ. ಹಾಗಾಗಿ ಯಾವ ಬೆಂಬಲ ಇದೆ? ನೀವು ಯಾವ್ದಾದ್ರು ಟೆಕ್ನಿಕಲ್ ವಿಷಯ ತಗೊಂಡು ಇದನ್ನ ಹೇಳಿದ್ರೆ ಏನಂದ್ರೆ ಆ ಸಮಯದಲ್ಲಿ ಬೆಂಬಲ ಕೊಟ್ಟಿದ್ರು, ಹಾಗಾಗಿ ಬೆಂಬಲ ಹಾಗೆ ಇರುತ್ತೆ ಅಂದ್ರೆ ಎಲ್ಲಿವರೆಗೆ ನೀವು ಅವರ ಕುತ್ತಿಗೆ ಹಿಸ್ಕಲ್ವೋ? ಯಾವ ಬೆಂಬಲನೂ ಇಲ್ಲ. ಸಲ್ಮಾನ್ ಸಾಬ್, ನೀವ್ ಯಾವತ್ತಾದ್ರೂ ಗವರ್ನರ್ಗೆ ಈ ವಿಷಯದ ಬಗ್ಗೆ ಪತ್ರ ಕೊಟ್ರ, ಏನಂದ್ರೆ ನಾವು ಈ ಸರ್ಕಾರಕ್ಕೆ ಬೆಂಬಲ ಮಾಡಲ್ಲ ಅಂತ? ಗವರ್ನರ್ ಯಾವತ್ತು ಕೇಳೇ ಇಲ್ಲ. ಕೇಳಿದ್ರಲ್ವಾ ಉತ್ತರ ಕೊಡೋದು. ಈಗ ಇವ್ರು ಕೇಳಿದ್ರು, ನಾನು ಉತ್ತರ ಕೊಟ್ಟೆ. ಗವರ್ನರ್ ಹೀಗೆ ಕೇಳಿದ್ರೆ ಉತ್ತರ ಕೊಡ್ತೀನಿ, ಆದ್ರೆ ಕೇಳ್ದೇನೆ ಹೇಗೆ ಕೊಡಕ್ಕಾಗತ್ತೆ? ಇದಕ್ಕೆ ಹೇಳೋದು ಡಬಲ್ ಸ್ಟ್ಯಾಂಡರ್ಡ್ ಅಂತ, ದ್ವಿಮುಖ ನೀತಿ ಅಂತ. ಇಲ್ಲ, ಇದನ್ನ ಹೇಳೋದು ತುಂಬಾ ಬುದ್ಧಿವಂತಿಕೆಯ ರಾಜಕೀಯ ಅಂತ. ಇದಕ್ಕೆ ಹೇಳೋದು ಆನೆ ಹಲ್ಲು ತಿನ್ನೋಕೆ ಬೇರೆ ಮತ್ತೆ ತೋರ್ಸೋಕೆ ಬೇರೆ ಅಂತ. ಈಗ ಮತ್ತೆ ನೀವು ಪದೇ ಪದೇ ಆನೆ ಹತ್ರನೇ ಹೋಗ್ತೀರಾ. ನಮಗೆ ನಮ್ಮ ಆನೆ ಜೊತೆಗೂ ಜಗಳ ಇದೆ, ನೀವು ಆನೆ ಬಗ್ಗೆ ಮಾತಾಡ್ತೀರಾ.